ಸಚಿವ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಸರ್ ತಮ್ಮ ಅಭಿಪ್ರಾಯ ಏನು? ಎರಡನೇ ಹಂತದ ನಾಯಕರಿಗೆ ಬೆಳೆಯುವಂತ ಅವಕಾಶ ಕೊಡಬೇಕು ಅಂತ ತಾವು ಹಿಂದೆ ಹೇಳಿದ್ರಿ, ಅದಕ್ಕೆ ಈಗಲೂ ಬದ್ಧರಾಗಿದ್ದೀರಾ ಅಥವಾ ತಮ್ಮ ಅಭಿಪ್ರಾಯ ಏನಾದ್ರು ಬದಲಾಗಿ? ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಸೆಕೆಂಡ್ ಲೈನ್ ಅವ್ರಿಗೂ ಅವಕಾಶ ಸಿಕ್ಕಲಿ. ಅವರು ಗೆದ್ದು ಬಂದಿದ್ದಾರೆ, 4 ಸಾರಿ 5 ಸಾರಿ ಗೆದ್ದಿರೋರು ಇದ್ದಾರೆ, ಅವ್ರಿಗೂ ಅವಕಾಶ ಆಗಲಿ ಅಂತ ನನ್ನ ಅಭಿಪ್ರಾಯ ವೈಯಕ್ತಿಕ. ಹೈಕಮಾಂಡ್ ಅದರ ಬಗ್ಗೆ ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸರ್, ಇವತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಅವಶ್ಯಕತೆ ಇದೆಯಾ? ಯಾಕೆಂದ್ರೆ ಸರ್ಕಾರದ ಇಮೇಜ್ ಅನ್ನ ನಿಮ್ಮಂತ ಹಿರಿಯ ಸಚಿವರು ಚೆನ್ನಾಗಿ ಕಾಪಾಡಿಕೊಂಡಿದ್ದೀರಿ. ಯಾಕೆ ಪುನರ್ರಚನೆ ಅವಶ್ಯಕತೆ ಕಾಣಿಸ್ತಾ ಇದೆ? ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಅಧ್ಯಕ್ಷರು ಹೇಳಿದ್ದಾರೆ ಅನ್ನೋದನ್ನು ನಾನು ಪತ್ರಿಕೆಯಲ್ಲಿ ಓದಿ ನೋಡಿದ್ದೀನಿ ಬಿಟ್ಟರೆ ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಈಗ ನಾಳೆ CWC ಮೀಟಿಂಗ್ ಇದೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಂಸ್ಥೆ ಅಧ್ಯಕ್ಷರು ಅದರಲ್ಲಿ ಭಾಗವಹಿಸ್ತಾರೆ. ಅವ್ರು ಏನು ತೀರ್ಮಾನ ಡೈರೆಕ್ಷನ್ಸ್ ಕೊಡ್ತಾರೆ ಅದರಂತೆ ನಡೆಯೋಣ. ಅಧ್ಯಕ್ಷ ಹೇಳಿದ ಪ್ರಕಾರ ಹಿರಿಯರು ಕೆಲವೊಂದಿಷ್ಟು ಜನ ತ್ಯಾಗ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ತಮ್ಮ ಅಭಿಪ್ರಾಯ ಏನು ಸರ್ ಈ ತ್ಯಾಗದ ಬಗ್ಗೆ? ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾವು ಸ್ವಾಗತ ಮಾಡ್ತೀವಿ. ಇದಿಷ್ಟು ಆಹಾರ ಸಚಿವ KH ಮುನಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.